ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಬಿಎನ್ ಗೋಪಾಲಗೌಡರ ಸಭಾಂಗಣ ಉದ್ಘಾಟನೆ ಹಾಗೂ ಶಾಸಕ ಶರತ್ ಬಚ್ಚೇಗೌಡರ ಕ್ರೀಡಾಂಗಣವನ್ನು ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡರು ಲೋಕಾರ್ಪಣೆಗೊಳಿಸಿದರು. ಹೌದು, ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಬಿಎನ್ ಗೋಪಾಲಗೌಡರ ಸಭಾಂಗಣದ ಉದ್ಘಾಟನೆ ಹಾಗೂ ಶಾಸಕ ಶರತ್ ಬಚ್ಚೇಗೌಡರ ಕ್ರೀಡಾಂಗಣವನ್ನು ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನೀಡುವ ಮೂಲಕ ಕಾಲೇಜಿನ ಹೆಚ್ಚಿನ ಕೀರ್ತಿ ತರಬೇಕು ಎಂದರು. ನಿಜವಾಗಲೂ ತುಂಬಾನೇ ಸಂತೋಷ ಆಗುತ್ತೆ. ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಇವತ್ತು ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವೇ ನೋಡಿದ್ರೆ ಮೊದಲು ಸೂಲ್ಬೆಲೆಯಿಂದ ಮುಖ್ಯ ರಸ್ತೆಯಿಂದ ಇಲ್ಲಿ ಬರ್ಬೇಕಂದ್ರೆ ಯಾವ ರೀತಿಯಾದಂತಹ ತೊಂದರೆಗಳಿತ್ತು, ರಸ್ತೆಗಳ ಪರಿಸ್ಥಿತಿ ಯಾವ ತರ ಇತ್ತು ಅಂತ ಹೇಳಿ ಸುಮಾರು ಒಂದು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಸೂಲ್ಬೆಲೆ ಮುಖ್ಯ ರಸ್ತೆಯಿಂದ ಹಿಡಿದು 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಸೂಲ್ಬೆಲೆ ಮುಖ್ಯ ರಸ್ತೆಯಿಂದ ಇವತ್ತು PU ಕಾಲೇಜಿಗೂ ಕೂಡ ಒಳ್ಳೆ ಹೈವೇ ಮಾದರಿಯಾದಂತ ರಸ್ತೆನ ಮಾಡಿದೀವಿ. ಮತ್ತೆ ರಸ್ತೆನ ಮಾಡಿ ಭೂಮಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಪ್ರಾಂಶುಪಾಲರು ಹೇಳಿದಾಗೆ ಇಲ್ಲಿ ಬಂದು ಕಳೆದ ಬಾರಿ ನಾವು ಕಾರ್ಯಕ್ರಮ ಮಾಡ್ಬೇಕಾದಾಗ ಎಲ್ಲಿ ಮಾಡಿದ್ವಿ ಹೇಳಿ, ಒಂದು ಚಿಕ್ಕ ರೂಮ್ ಅಲ್ಲಿ ಕಾರ್ಯಕ್ರಮ ಮಾಡಿದಾಗ ಮಕ್ಕಳೆಲ್ಲ ಕೂಡ ಸೇರಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಒಂದು ಸಭಾಂಗಣ ಬೇಕಾಗಿದೆ. ಮಕ್ಕಳ ಒಂದು ಕ್ರೀಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸಕ್ಕೋಸ್ಕರ ಅವ್ರಿಗೊಂದು ಪ್ಲೇ ಗ್ರೌಂಡ್ ಫೀಲ್ಡ್ ಬೇಕಾಗಿದೆ. ಮತ್ತೆ ಏನು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಡಿಜಿಟಲ್ ಕಲಿಕೆ ಆಗ್ಬೇಕು ಅಂತೇಳಿ ಕಂಪ್ಯೂಟರ್ ಲ್ಯಾಬ್ ಬೇಕಿದೆ, ಕಂಪ್ಯೂಟರ್ಗಳು ಬೇಕಾಗಿದೆ ಅಂತ ಮನವಿ ಮಾಡ್ಕೊಂಡ್ರು. ಆ ಕಂಪ್ಯೂಟರ್ಗಳು ಬೇಕು ಅಂತ ಮನವಿ ಮಾಡ್ಕೊಂಡ್ರಲ್ಲಿ ಇವತ್ತು ITC ಸಂಸ್ಥೆಯ ವತಿಯಿಂದ ಫುಡ್ ಕ್ರಿಯೇಷನ್ಸ್ ಅಂತ ಹೇಳಿ ಒಂದು ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಒಂದು ಪದವಿ ಪೂರ್ವ ಶಾಲೆಗೆ, ಪದವಿ ಪೂರ್ವ ಕಾಲೇಜ್ಗೆ 14 ಡೆಸ್ಕ್ಟಾಪ್ಗಳ ಕೆಲಸನೂ ಕೂಡ 5ನೇ ತಾರೀಕು ನಿಮ್ಮೆಲ್ಲರಿಗೂ ಒಂದು ಕಂಪ್ಯೂಟರ್ ಲ್ಯಾಬ್ ಕೂಡ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇವತ್ತು ಪ್ರಾಂಶುಪಾಲರು ಹೇಳಿದ್ದನ್ನ ಮತ್ತೊಮ್ಮೆ ಹೇಳಲೇಬೇಕಾಗ್ತದೆ. ಯಾಕಂದ್ರೆ 1 ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಪ್ಲೇ ಗ್ರೌಂಡ್ ಆಗಿರ್ಬೋದು, ಆಡಿಟೋರಿಯಂ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಒಳ್ಳೆ ಕಾಂಕ್ರೀಟ್ ಫ್ಲೋರಿಂಗ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬರುವಂತ ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಮತ್ತೆ ನಮ್ಮ ತೊರುಶಿಮಾ ಅವರೇ ಮಾತು ಕೊಟ್ಟಂತೆ ಪೂರ್ತಿ ಕಾಲೇಜಿನ ಆವರಣದಲ್ಲಿರ್ತಕ್ಕಂಥ ಕಟ್ಟಡಗಳೆಲ್ಲ ಏನಿದೆ, ಕಟ್ಟಡಗಳಿಗೆ ಹೊಸದಾಗಿ ಪೇಂಟ್ ನಾವು ಮಾಡಿಕೊಟ್ಟು ಬೆಂಗಳೂರಲ್ಲಿ ಯಾವ ತರ ಖಾಸಗಿ ಕಾಲೇಜುಗಳಿದೆಯೋ ಆ ತರ ಖಾಸಗಿ ಕಾಲೇಜ್ ತರ ನಾನು ನಿಮ್ಮ ಕಾಲೇಜ್ನ ಮಾಡ್ಕೊಡ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಇವತ್ತು ಮನೋಜ್ ಸರ್ ಅವರಿಗೆ ನಾವು. ಬಳಿಕ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಬಿಎನ್ ಗೋಪಾಲಗೌಡ ಮಾತನಾಡಿ, ಸುಮಾರು 25 ಲಕ್ಷ ವೆಚ್ಚದಲ್ಲಿ BDCC ಬ್ಯಾಂಕ್ ನಿರ್ದೇಶಕರಾದ BV ಸತೀಶ್ ಗೌಡರು ವೈಯಕ್ತಿಕವಾಗಿ ಬಿಎನ್ ಗೋಪಾಲಗೌಡ ಸಭಾಂಗಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮತ್ತು ಕಾಲೇಜಿನ ಅವಶ್ಯಕತೆ ಪೂರೈಸಲಾಗಿದ್ದು, ಕಾಲೇಜು ಆವರಣದಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಶರತ್ ಬಚ್ಚೇಗೌಡ ಹೆಸರಿನಲ್ಲಿ ಕ್ರೀಡಾಂಗಣವನ್ನು ಸಹ ಸಿದ್ಧಪಡಿಸಲಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನೀಡುವ ಮೂಲಕ ಶಾಸಕರಿಗೆ ಮತ್ತು ಕಾಲೇಜಿಗೆ ಗೌರವ ಹೆಚ್ಚಿಸಬೇಕು ಎಂದರು. ದೇವರಾಜ್ ಅವರು 540 ಮಕ್ಕಳನ್ನ ಅವರ ಶ್ರೀಮತಿಯವರು ಅವರು ಡೇ ಅಂಡ್ ನೈಟ್ ಕೆಲಸ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪ ತೋರಿಸ್ಕೊಟ್ಟವ್ರೆ. ನಮ್ಮ ದೇವರಾಜ್ ಅವರೇ, ವೆಂಕಟೇಶ್ ಅವರೇ ಹುಟ್ಟುತ್ತಾ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಅಲ್ಪಮಾನವರಾಗ್ತಾರೆ. ವಿಶ್ವಮಾನವರನ್ನು ಮಾಡುವಂಥ ಶಕ್ತಿ ಶಿಕ್ಷಕರಲ್ಲಿದೆ. ಶಿಕ್ಷಕರಲ್ಲ ಹುಷಾರಾಗಿ, ಯಾಕೆಂದರೆ ಅವ್ರು ಹೇಳ್ತಾರೆ, ಒಂದು ಕಲ್ಲು ಶಿಲೆ ಆಗ್ತದೆ ಸಂಸ್ಕಾರ ಪಡೆದು, ಒಂದು ಹೂವು ಸಂಸ್ಕಾರ ಪಡೆದು ದೇವರ ಮಡಿಗೆ ಹೋಗ್ತದೆ, ಒಂದು ಅಕ್ಕಿ ಸಂಸ್ಕಾರ ಪಡೆದು ನೈವೇದ್ಯ ಆಗ್ತದೆ, ಒಂದು ನೀರು ಸಂಸ್ಕಾರ ಪಡೆದು ತೀರ್ಥ ಆಗ್ತದೆ. ಒಬ್ಬ ಸಂಸ್ಕಾರ ಪಡೆದ ಮನುಷ್ಯ ದೇವಮಾನವನಾಗ್ತಾನೆ ಅಂತ ಕುವೆಂಪು ಅವರ ಕಡೆ ಹೇಳ್ತಾರೆ. ಹಾಗೆ ನೀವೆಲ್ಲ ದೇವಮಾನವರಾಗಬೇಕು. ಆ ದೇವಮಾನವರನ್ನು ಮಾಡುವ ಶಕ್ತಿ
ನಮ್ಮ ಶಿಕ್ಷಕರಲ್ಲಿದೆ, ಅದನ್ನು ಗಮನದಲ್ಲಿ ಇಟ್ಕೊಬೇಕು ಶಿಕ್ಷಕರು. ಹಾಗೆ ಈ ನಮ್ಮ ಸೂಲಿಬೆಲೆ ಬೆಳೆದು ಬಂದಿದ್ದು ಸೂಕ್ಷ್ಮವಾಗಿ ಹೇಳ್ತೀವಿ. ನಮಗೆ ಓಟ್ಗೆ ದೇವನಹಳ್ಳಿ ಇತ್ತು, ಕೆಲಸಕ್ಕೆ ಹೊಸಕೋಟೆ. ಈ ಡೆಲ್ಲಿ ಬಿಡಿ ಅಂದರೆ ಇದಾಯ್ತಲ್ಲ, ಆಮೇಲೆ ಸೂಲಿಬೆಲೆ ನಮಗೆ ಹೊಸಕೋಟೆಗೆ ಸೇರಿಸಿ. ನಾವೇನಾದರೂ ಹೊಸಕೋಟೆಗೆ ಹೋದರೆ ನೀವು ದೇವನಹಳ್ಳಿಗೆ ಹೋಗ್ರಿ, ಅಲ್ಲಿ ಓಟ್ ಕೊಟ್ಟಿರೋರು. ದೇವನಹಳ್ಳಿಗೆ ಹೋದರೆ ನೀವು ಅಲ್ಲಿ ಮಾಡ್ಕೊಳ್ರಿ, ನಿಮ್ಮ ಜ್ಯೂರಿಸ್ಟಿಕ್ಷನ್ ಹೊಸಕೋಟೆ. ಯಾವ ಕೆಲಸನೂ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಣ್ಣವರು ಏನಾದರೂ ಈ ಸೂಲಿಬೆಲೆಗೆ ಏನಾದರೂ ಮಾಡಿದರೆ, ಒಳ್ಳೆ ಕೆಲಸ ಮಾಡಿದರೆ ಬಚ್ಚೇಗೌಡರು, ರಾಮಯ್ಯನವರು ನಾವು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿವಿ ಸತೀಶ್ ಗೌಡ, ಗಿಡ್ಡಪ್ಪನಗಹಳ್ಳಿ ಪ್ರಸಾದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ ರೆಡ್ಡಿ, ಪ್ರಾಂಶುಪಾಲ ಸುಬ್ರಹ್ಮಣಿ, ಜೇನುಗೂಡು ರೂರಲ್ ಡೆವಲಪ್ಮೆಂಟ್ ಅಂಡ್ ಕಲ್ಚರಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಬೆಟ್ಟಹಳ್ಳಿ ಗೋಪಿನಾಥ್, ಆಸಿಕಹಳ ಜಗದೀಶ್, ಮಂಜುನಾಥ್ ಸೇರಿದಂತೆ ವಿವಿಧ ಖಾಸಗಿ ಕಂಪನಿಗಳ ಮುಖಂಡರು ಹಾಜರಿದ್ದರು.